ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಮನಸ್ಸಿನಿಂದ ಕಲ್ಮಶ ತೆಗೆಯುವ ಬಗ್ಗೆ ಪಾಠ ಮಾಡಿ ವೀಕ್ಷಕರಿಂದ ಬೇಷ್ ಎನಿಸಿಕೊಂಡ ಸಂಗೀತ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಆಧ್ಯಾತ್ಮ ಶಿಕ್ಷಕಿ ಆಗಿದ್ದರು. ಆಧ್ಯಾತ್ಮ ಶಿಕ್ಷಕಿಯಾಗಿ ಸಂಗೀತ ಮಾಡಿದ ಪಾಠ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಈ ವಾರ ಸಂಗೀತಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತಿದ್ದಾರೆ ವೀಕ್ಷಕರು. ಬಿಗ್ ಬಾಸ್ ಮನೆಯಲ್ಲಿ ಆಧ್ಯಾತ್ಮ ಶಿಕ್ಷಕಿಯಾದ ಸಂಗೀತ ನೆಗೆಟಿವಿಟಿಯನ್ನು ತೊಲಗಿಸುವ ಬಗ್ಗೆ ಪಾಠ ಮಾಡಿದ ಸಂಗೀತ. ಈ ವಾರ ಸಂಗೀತಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತಾ ಅಂತ ನೋಡಬೇಕಾಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಈ ವಾರ ಸ್ಕೂಲ್ ಟಾಸ್ಕ್ ನೀಡಲಾಗಿದೆ. ಇದರಲ್ಲಿ ಸಂಗೀತ ಆಧ್ಯಾತ್ಮ ಶಿಕ್ಷಕಿ ಆಗಿದ್ದರು. ಈ ವೇಳೆ ಸಂಗೀತ ಅಲ್ಲಿರುವ ಸ್ಪರ್ಧಿಗಳಿಗೆ ಮಾತ್ರವಲ್ಲ, ವೀಕ್ಷಕರಿಗೂ ಜೀವನದ ಪಾಠ ಮಾಡಿದರು. ಸಕಾರಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದರು. ನಕಾರಾತ್ಮಕ ವಿಷಯಗಳನ್ನು ದೇಹದಿಂದ ತೊಲಗುತ್ತವೆ ಎಂಬುದನ್ನು ಉದಾಹರಣೆ ಸಮೇತ ಸಂಗೀತ ಅವರು ವಿವರಿಸಿದ್ದರು. ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಹೀಗಾಗಿ ಸಂಗೀತಗೆ ವೀಕ್ಷಕರು ಬೇಷ್ ಎನ್ನುತ್ತಿದ್ದಾರೆ. ಟೀಚರ್ ಆಗಿ ಸಂಗೀತ. ಸ್ಕೂಲ್ ಟಾಸ್ಕ್ನಲ್ಲಿ ಆಧ್ಯಾತ್ಮ ಟೀಚರ್ ಆಗಿದ್ದ ಸಂಗೀತ ಪಾಸಿಟಿವ್ ಹಾಗೂ ನೆಗೆಟಿವ್ ಎನರ್ಜೀಸ್ ಬಗ್ಗೆ ಮಾತನಾಡಿದರು. ಇದಕ್ಕೆ ಉದಾಹರಣೆಯಾಗಿ ಶುದ್ಧ ನೀರು ಹಾಗೂ ಮಣ್ಣನ್ನು ಬಳಸಿಕೊಂಡರು ಸಂಗೀತ. ಶುದ್ಧ ನೀರು ನಮ್ಮ ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ, ಮಣ್ಣು ನೆಗೆಟಿವ್ ಎನರ್ಜಿ. ನೀರಿನಲ್ಲಿ ಮಣ್ಣು ಮಿಕ್ಸ್ ಆದಾಗ ಗಲೀಜು ನೀರು ಆಗುತ್ತೆ. ಇದನ್ನು ಸರಿ ಮಾಡೋದು ಹೇಗೆ? ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಸ್ವಲ್ಪ ತಿಳಿಯಾಗುತ್ತೆ. ಅದೇ ರೀತಿ ನಮ್ಮ ಮೈಂಡ್ ಕೂಡ ಯಾರಾದರೂ ಬಂದು ಮತ್ತೆ ಅಲ್ಲಾಡಿಸಿದಾಗ ಮತ್ತೆ ಮಣ್ಣು ನೀರು ಫುಲ್ ಮಿಕ್ಸ್ ಆಗುತ್ತೆ. ಅದೇ ರೀತಿ ನಮ್ಮ ಕೋಪ ಸಿಟ್ಟು ಕೂಡ. ಇದಕ್ಕೆ ಪರಿಹಾರ ಏನು ಅಂದರೆ ಶುದ್ಧ ನೀರು, ನಮ್ಮ ಪಾಸಿಟಿವ್ ಥಾಟ್ಸ್. ಗಲೀಜು ನೀರಿಗೆ ಶುದ್ಧ ನೀರು ಹಾಕುತ್ತಾ ಹೋಗಬೇಕು. ಆಗ ಒಳಗಡೆ ಇರುವ ಮಣ್ಣು ಆಚೆ ಹೋಗಿ ನೀರು ಶುದ್ಧ ಆಗುತ್ತಾ ಹೋಗುತ್ತೆ ಎಂದು ಉದಾಹರಣೆ ಸಮೇತ ಸಂಗೀತ ವಿವರಿಸಿದರು. ಪರಿಸ್ಥಿತಿ ಒಬ್ಬರನ್ನ ಕೆಟ್ಟದಾಗಿ ಕಾಣುವ ಹಾಗೆ ಮಾಡುತ್ತೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ. 30 ದಿನ ಆದ್ಮೇಲೆ ಇದೇ ರೀತಿ ನಾವು ಇರೋಕೆ ಆಗಲ್ಲ. ಐ ಲವ್ ಯು ಆಲ್. ಎಲ್ಲರಿಗೂ ಐ ಲವ್ ಯು ಎಂದು ಹೇಳಿದರು. ಸಂಗೀತ ಜೊತೆಗೆ ಹೊರಗಡೆ ಹೋದ್ಮೇಲೆ ತುಕಾಲಿ ಸಂತು ಅವರನ್ನು 100% ಮೀಟ್ ಆಗ್ತೀನಿ ಎಂದರು ಸಂಗೀತ. ಎಲ್ಲರೊಟ್ಟಿಗೆ ಸಂಗೀತ ಗ್ರೂಪ್ ಹಗ್ ಮಾಡಿದರು. ನನ್ನ ಇಷ್ಟಪಡದೆಯೇ ಈ ಕ್ಲಾಸ್ನಲ್ಲಿ ಸುಮ್ಮನೆ ಕೂತು ಸ್ವಲ್ಪ ವಿಷಯಗಳನ್ನು ಒಪ್ಪಿದ್ದಕ್ಕೆ ಅವರಿಗೆ ಉತ್ಸಾಹ ತುಂಬುತ್ತಾ ವಿನಯ್ಗೆ ಸ್ಟಾರ್ ಕೊಡ್ತೀನಿ ಎಂದರು ಸಂಗೀತ. ಈ ಸ್ಟಾರ್ನಿಂದ ನಿಮ್ಮಲ್ಲಿ ಇನ್ನಷ್ಟು ಬದಲಾವಣೆಗಳು ಬರಲಿ ಎಂದರು ಸಂಗೀತ. ಇತ್ತ ಸಂಗೀತಗೆ ವಿನಯ್ ಅವರು ಪೇಪರ್ ಪೇನ್ ಕೊಟ್ಟರು. ಉತ್ತಮ ಟೀಚರ್ ಅವಾರ್ಡ್ ಸಂಗೀತಗೆ ಹೋಗುತ್ತದೆ. ಇದೇ ತರಹ ಇರಿ ಎನ್ನುತ್ತಿದ್ದಾರೆ ವೀಕ್ಷಕರು ಮತ್ತು ಮನೆ ಮಂದಿ. ಅಸಲಿಗೆ ಟೀಚರ್ ರೀತಿ ಫೀಲ್ ಮಾಡಿಸಿದ್ದು ಸಂಗೀತ ಚೆನ್ನಾಗಿತ್ತು, ಮಣ್ಣು ನೀರು ವಿವರಣೆ ಚೆನ್ನಾಗಿತ್ತು ಎಂಬುದರ ವೀಕ್ಷಕರ ಅಭಿಪ್ರಾಯವಾಗಿದೆ. ಸಂಗೀತಗೆ ವಿನಯ್ ಅವರು ಪೇಪರ್ ಪ್ಲೇಟ್ ಕೊಟ್ಟರು. ಮನಸ್ಸಿನಿಂದ ಕಲ್ಮಶ ತೆಗೆಯುವುದು ಹೇಗೆ ಅಂತ ಸಂಗೀತ ಅವರು ಚೆನ್ನಾಗಿ ವಿವರಿಸಿದ್ದಾರೆ. ಮತ್ತು ಸಂಗೀತ ಅವರು ಈ ವಾರ ಕರೆಕ್ಟ್ ಡೈರೆಕ್ಷನ್ನಲ್ಲಿ ಇದ್ದಾರೆ. ಎಲ್ಲವೂ ಸರಿಯಾಗಿ ಹೋದರೆ ಈ ವಾರ ಕಿಚ್ಚನ ಚಪ್ಪಾಳೆ ಸಂಗೀತಗೆ ಸಿಗುತ್ತದೆ ಅಂತಿದ್ದಾರೆ ವೀಕ್ಷಕರು. ಸಂಗೀತ ಅವರ ನಡೆ ಬಿಗ್ ಬಾಸ್ ಮನೆ ಮಂದಿಗೆ ಇಷ್ಟವಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.